ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಾ RS ಬರ್ತೀನಂತ ನಾನು ಕೊಟ್ಟಿದ್ರು. ಪಟ್ ಸರ್ತಿ ಅವ್ರು RS ಬಂದಿದ್ರು ಭಾಗವಾನ 48,000ಕ್ಕೆ, ನಾ 75,000 ತಗೊಂಡಿನಿ. ವಿಜುಗೌಡರು ನಮ್ಮ ಪಾರ್ಟಿದು ಇಟ್ಟು ಚಿಂತೆ ಮಾಡ್ಲಾಕತ್ತಾರ, ನಮ್ಮ MB ಪಾಟೀಲ್ ಸಾಹೇಬ್ ನಮ್ಮ ಲೀಡರ್ ಅದಾರ, ಸೆಟ್ಟಿಂಗ್ ಮಾಡ್ತಾರಂತ. ಮತ್ತು ಅವ್ರು ಸೆಟ್ಟಿಂಗ್ ಮಾಡೇ 4 ಸರ್ತಿ ಸೋತಾರೇನ್ರಿ? ಅವ್ರ ಪಾರ್ಟಿದು ಅವ್ರು ನೋಡಬೇಕು. ನಮ್ಮ ಪಾರ್ಟಿ ಅದ, ಹೈಕಮಾಂಡ್ ಅದ, ನಾವು ನೋಡ್ತೀವಿ, ನಾವು ಮಾಡ್ತೀವಿ. ನಮ್ಮ MB ಪಾಟೀಲ್ ಸಾಹೇಬ್ರು ಅದಾರ, ನಮ್ಮ ಜಿಲ್ಲಾ ಉಸ್ತುವಾರಿ ಅದಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅದ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಅದಾರ. ಅದಕ್ಕೆ ಪಾರ್ಟಿ ನೋಡಿ ನಮ್ಗೆ ಟಿಕೆಟ್ ಕೊಟ್ಟು 2ನೇ ಸರ್ತಿ 86,000 ತಗೊಂಡಿನಿ. ಬೋಕಸ್ ಓಟ್ ಮಾಡಿ ಬಂದಾರಂತ ಅವ್ರು ಹೇಳಕತ್ತಾರ. ನನ್ನ ಬಲ್ಲಿ ಪ್ರೂಫ್ ಅದ. 22,000 ಬೋಕಸ್ ಓಟ್ ಮಾಡಿದ್ದು. ಬೋಕಸ್ ಓಟ್ಲಿಂದ RS ಬಂದಾರ ಅವರು, ನಾವು ಮಾಡಿಲ್ಲ ಅದು ಬೋಕಸ್. ಅವ್ರು ಹೇಳ್ಯಾರಿ. ಮತ್ತು ಭಾಗವನ್ರ ಟಿಕೆಟ್ ಸಿಕ್ಕರೆ ಅವ್ರು ಸೆಟ್ಟಿಂಗ್ ಮಾಡ್ಕೊಂಡಾರ ಅಂದ್ರೆ, ಸೆಟ್ಟಿಂಗ್ ಯಾರು ಮಾಡ್ಕೊಳಂಗಿಲ್ಲ. ಅವ್ರಿಗೇನು ಕಡಿಮೆ ಅದ MB ಪಾಟೀಲ್ ಸಾಹೇಬ್ರಿಗೆ ಸೆಟ್ಟಿಂಗ್ ಮಾಡ್ಲಾಕ. ಸೆಟ್ಟಿಂಗ್ ಮಾಡ್ಕೊಳ್ಳೋರು ಮಾಡ್ಕೊಳಕತ್ತಾರ ಭಾಗವಾನ್ ಕೂಡ. ನಾವು ಕಾಂಗ್ರೆಸ್ ಪಾರ್ಟಿಯವ್ರು ಯಾರು ನಾವು ಸೆಟ್ಟಿಂಗ್ ಮಾಡ್ಕೊಳ್ಳೋರಿಲ್ಲ. ಅವ್ರು ಹೇಳಿದ್ದೇನಂದ್ರೆ ಉಸ್ತುವಾರಿ ಸಚಿವರ ಜೋಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇದು ಒಬ್ಬ ಕಾಂಗ್ರೆಸ್ಸಿನ ಏನು ಮಿನಿಸ್ಟರ್ ಅವರ ಸಹೋದರ, ಅವರು ಒಳಗಿನ ರಾಜಕೀಯ ಗೊತ್ತಿಲ್ಲ ಅಂತೀರ ಹೇಳಿ? ಇದು ಅವರು ನಿನ್ನೆ ಅದನ್ನ ಬಹಿರಂಗಪಡಿಸಿದ್ದಾರೆ. ಅವ್ರ ಬಹಿರಂಗ ನಮ್ಮ ಪಾರ್ಟಿದ ಹೆಂಗೆ ಬಡಿಸ್ತಾರೆ? ನಾ ಕ್ಯಾಂಡಿಡೇಟ್ ಅದೀನಿ, ನಾ ಹೇಳಬೇಕು. ಬೋಕಸ್ ಮಾಡಿ ಗೆದ್ದು ಬಂದಾರಂತ ಅವ್ರು ಹೇಳ್ತಾರೆ, ನಾ ಹೇಳ್ತೀನಿ. ಸೆಟ್ಟಿಂಗ್ ಹೆಂಗೆ ಮಾಡ್ತಾರೆ? ಅವ್ರು 4 ಸರ್ತಿ ಸೋತಾರ, ಅವ್ರು ಸೆಟ್ಟಿಂಗ್ ಮಾಡ್ಕೊಂಡಾರೇನ? ಅವ್ರ ಪಾರ್ಟಿದು ಅವ್ರು ಮಾಡಬೇಕು. ನಮ್ಮ ಪಾರ್ಟಿದು ನಾ ಕ್ಯಾಂಡಿಡೇಟ್ ಅದೀನಿ, 2 ಸರ್ತಿ ಸೋತು ರಾತ್ರಿ ಹಗಲ್ಲ ತಿರುಗಾಡ್ಲಿಕ್ಕತ್ತೀನಿ. ಅವ್ರು ಯಾರ್ಯಾರು ಗೂಡ್ ಸೆಟ್ಟಿಂಗ್ ಮಾಡ್ಕೊಂಡಾರ, ಅವ್ರು ಸೆಟ್ಟಿಂಗ್ ಮಾಡಿ ಬೀಳಾಕತ್ತಾರ. ನಾ ಏನು 2 ಸರ್ತಿ ಸೋತೀನಿ. ಪರ್ ಸರ್ತಿ 75 ತಗೊಂಡಿನಿ, ಸೆಕೆಂಡ್ ಸರ್ತಿ 86,000 ತಗೊಂಡಿನಿ. ಸರ್, ಅದು ನೀವು ಮಾಡ್ಕೊಂಡಿದೆ ಅಂತ ಅವ್ರು ಹೇಳ್ತಾ ಇಲ್ಲ. ನಿಮ್ಮ ಕೆಲವು ಮುಖಂಡರುಗಳು ಯತ್ನಾಳ್ ಜೊತೆಗೆ ಸೆಟ್ಟಿಂಗ್ ಮಾಡ್ಕೊಂಡು, ನಮ್ಮ ಮುಖಂಡರುಗಳು ಬಿಜೆಪಿನೇ, ಕಾಂಗ್ರೆಸ್ಸೇನೇ ರೀ. ನಮಗೂ ಎಲ್ಲ ಜಾತಿಯವ್ರು ಓಟ್ ಕೊಟ್ಟಾರ. ಬಸನಗೌಡ್ರು ಹೇಳ್ತಾರೆ, ನಾವು 1,60,000 ಅದೀರಿ ಎಲ್ಲಾರು, ನಾನು ನೋಟ್ ಮತ್ತೆ ಎಲ್ಲಾರು ನಮ್ಗೂ ಅದಾರ ರೀ. ಅವ್ರಿಗೆ ಖರೀದಿ ಮಾಡ್ಕೊಂಡಾರ ಅವ್ರು ಎಲ್ಲಾರು ಕೂಡ. ಅವ್ರು ಹೇಳಿದ್ದೇನಂದ್ರೆ ಬೋಗಸ್ ಓಟ್ರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೌದು, ಒಳ ಒಪ್ಪಂದನೂ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಒಳ ಒಪ್ಪಂದ ಮಾಡ್ಕೊಂಡಿಲ್ಲ, ಬೋಕಸ್ ಮಾಡಿದ್ ಕರೆ ಅದ. ನಮ್ಮಲ್ಲಿ ಪ್ರೂಫ್ ಅದ. ಅದನ್ನ ಹೇಳಿದಾರು, ಹೇಳ್ಯಾರ. ಮತ್ ಭಾಗವಾನ್ ಟಿಕೆಟ್ ಕೊಟ್ರ ಅವ್ರು RS ಬರ್ತಿದ್ರು, ಯಾಕೆ ಕಟ್ ಮಾಡಿರಂತಾರೆ? ಇದು ಪಾರ್ಟಿ ಅದ ರೀ. ನಂದು ರಿಪೋರ್ಟ್ ತಗೊಂಡಾರ, ನನ್ನ ಟಿಕೆಟ್ ಕೊಟ್ಟಾರ. MB ಪಾಟೀಲ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಪರಮೇಶ್ವರ್ ಸಾಹೇಬ್ರು ಇದ್ರು ಫಸ್ಟ್ ಸರ್ತಿ, ಸೆಕೆಂಡ್ ಸರ್ತಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದ್ರು. ಮತ್ತು ನಮ್ಮ ಪಾರ್ಟಿದು ಇವ್ರಿಗೆ ಹೇಳಿ ಕೊಡ್ತಾರೇನ್ರಿ? ನಮ್ಮ ಉಸ್ತುವಾರಿ ಸಚಿವರು ಯಾಕೆ ಮಾಡ್ಕೋತಾರೆ? ಅವ್ರಿಗೇನು ಕಡಿಮೆ ಅದ? ಕಡಿಮೆ ಇದ್ದವ್ರು ಮಾಡ್ಕೋತಾರ. ಉಸ್ತುವಾರಿ ಸಚಿವರ ಜೊತೆ ಅವ್ರ ಪಕ್ಷದವ್ರ ಬಗ್ಗೆ ಮಾತಾಡಿದ್ರು. ನಮ್ಮ ಸಚಿವರು ಏನು ಒಳ ಒಪ್ಪಂದಿಲ್ಲ, ಏನೂ ಇಲ್ಲ. ನಿಮ್ಮ BJP ಅವರೇ ನೀವೇ ಒಳ ಒಪ್ಪಂದೀರಿ. ನಮ್ಗೇನು ಸಂಬಂಧ ಇಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿ ನಾವು ಗಟ್ಟ ಅದೀವಿ. ನಾವು ನಮ್ಮ MB ಪಾಟೀಲ್ ಸಾಹೇಬ್ರು ಕೂಡ ಯಾರು BJP ಅವರು ಅಡ್ಜಸ್ಟ್ಮೆಂಟ್ನೂ ಆಗಂಗಿಲ್ಲ, ಏನೂ ಸಂಬಂಧ ಇಲ್ಲ. ನಾವು ಸ್ವಂತ ನಾವು ಕಾಂಗ್ರೆಸ್ ಬಲದಿಂದ ನಾವು 8 ಮಂದಿ ಕಾಂಗ್ರೆಸ್ ಅವ್ರು ಅದೀವಿ, ನಾವು RS ಬರ್ತೀವಿ. ಈ ಫೋಕಸ್ ಮಾಡ್ಲಿಕ್ಕಂದ್ರೆ ನಾವು 10,000 12,000 ಅವ್ರು ಅಷ್ಟು ಖರೆ ಐತ್ರೆ. ಬಸನಗೌಡ್ರಿಗೆ ಸಿದ್ದೇಶ್ವರ ಗುಡಿ ಇಲ್ಲಿಕಂದ್ರೆ ಮಕ್ಳಿಗೆ ಮುಟ್ಟಿ ಹಾನಿ ಮಾಡಿ ಹೇಳಲಿ, ನಾ ರಾಜಕೀಯ ಬಿಡ್ತೀನಿ. ಅವ್ರು ಫೋಕಸ್ ಮಾಡಿಲ್ಲ ಅಂತ ಹೇಳಿದ್ರೆ ಎತ್ಕೊಳ್ಳೆ ಮುಂಜಾನೆ ಎತ್ಕೊಳ್ಳೆ ಮುಸಲ್ರಿಗೆ ಬೈದು ಏನು ಅವನ ಅಪ್ಪನ ರಾಜನ? ಅವ ಏನು ಬೈತಾನ? ಮಕ್ಕಳೇ ಅಂತಾನ. ಏನು ಅವ ಯಾರ ಮಕ್ಕಳೇ ಅದಾನ? ಸುಳಿ ಮಗ ಅದಾನೇನವ? ಬೈಲಾಗ ಬರೇ ಮಕ್ಕಳು ಅಂತಾನ. ನಮ್ಮ ಹುಜೂರ್ ಸಲ್ಲಲ್ಲಾಹು ಸಲಂಕ್ಕೆ ಅವ್ರ ಸಲುವಾಗಿ ನಾವು ಜೀವ ಕೊಡ್ತೀವಿ. ಯಾರ ಮನ್ಯಾಗ ಹುಟ್ಟಾನಂತಾನೆ ಇವ, ಯಾರ ಮನ್ಯಾಗ ಹುಟ್ಟಾನ
ಇವ ಮೊದಲು ತೋರಿಸ್ಬೇಕು ನಮ್ಗೆ. ಮರ್ಯಾದೆ ಕೊಟ್ಟು ಹೇಳಿಕತ್ತೀವಿ, ಅವ ಮರ್ಯಾದೆ ಇಲ್ಲಿಂದ ಇದ್ರೆ ಚಲೋ. ಈಗ ಬರೇ ಮುಸಲ್ರಿಗೆ ಬೈದೈತೆ ನನಗೆ ಬೈಲಿ, ಜಾತಿ ಭೀತಿ ಜಗಳ ಮಾಡಿದ್ರೆ ನನಗೆ ಕೂಡ ಮಾಡಲಿ. ನೀವು ಎಲ್ಲರೂ ಗಟ್ಟಾಗ್ರಿ, ನೀವು ಎಲ್ಲರೂ ಜಗಳ ಮಾಡಿರಿ, ಅವ್ರ ಮಕ್ಕಳಿಗೆ ಸಾಲಿ ಕಲೀರಿ, ವಿದ್ಯಾಭ್ಯಾಸ ಮಾಡಿರಿ, ನೀವೇನಾರೇ ಅವ್ರಿಗೆ ಅಭಿವೃದ್ಧಿ ಮಾಡಿರಿ, ಫ್ಯಾಕ್ಟ್ರಿ ಮಾಡಿರಿ. ಅದು ಬಿಟ್ಟು ನೀವು ಒಗ್ಗಟ್ಟಾಗ್ರಿ, ನೀವು ಜಗಳ ಮಾಡಿರಿ, ಟ್ರೇನ್ ಸುಟ್ಟ ಜಂಡ ಏರಿಸ್ದ ಎಲ್ಲ ಮಾಡ್ದ, ಇನ್ನೂ ಎಷ್ಟರೇ ಜಗಳ ಹತ್ಬೇಕಂತ ಪಾಟೀಲಿಂದರೇ ಹೊರಗೆ ಹಾಕ್ಯಾರ. ರಾಜಕೀಯರೇ ಮಾಡ್ಲಾಕತ್ತ. ಬರೇ ರಾಜಕೀಯ ಹಿಂದೂ ಮುಸಲ್ಮಾನ್, ಹಿಂದೂದು ಓಟ್ ತಗೋರಿ, ನೀವು ಕೆಲಸ ಮಾಡಿ ಅಭಿವೃದ್ಧಿ ಮಾಡಿ, ಅವ್ರ ನೌಕರಿ ಹಚ್ಚಿರಿ, ಅವ್ರ ಫ್ಯಾಕ್ಟ್ರಿ ತೆಗೀರಿ, ಏನಾರೇ ಉದ್ಯೋಗ ಕೊಡ್ರಿ. ಅದು ಬಿಟ್ಟು ಮುಂಜಾನೆ ಎತ್ಕೊಳ್ಳಿ ಹಿಂದೂ ಮುಸಲ್ಮಾನ್ ಏನೋ ಅವನಿಗೆ ಬುದ್ಧಿಯರೇ ಅದ, ಹ್ಯಾಂಗಾರೆ ಆರಸ್ ಕೊಟ್ಟಾರ, ಹ್ಯಾಂಗೆಲ್ಲ ಬೋಗಸ್ ಆರಸ್ ಬಂದಾನ. ಬೋಗಸ್ ಅಂತ ಹೇಳ್ತೀರಾ, ಕೋರ್ಟಲ್ಲಿ ಮತ್ತೆ ಹಿನ್ನಡೆ ಆಗಿದೆಯಲ್ಲ. ಸುಪ್ರೀಂ ಕೋರ್ಟ್ ಹೋಗಿನ್ರಿ, ಸೆಟ್ಟಿಂಗ್ ಮಾಡ್ಕೊಂಡಾನ್ರಿ ಅವ ಹೈಕೋರ್ಟ್ದೊಳಗೆ. ನಾನು ಬಲ್ಲಿ ಪ್ರೂಫ್ ಆಗಿ ನಿಮ್ಮ ಮಿಷಿನ್ನೇ ನಾನೇ ತರಿಸ್ತೀನಿ. ಎಲ್ಲ ಕಡೆ ಡಬಲ್ ಎದ್ದಿದ್ದು, ಎಲ್ಲಿಂದ ಬಾಲ್ಕಿಲಿಂದ ಬಂದಾವ, ಬಿದರ್ಲಿಂದ ಬಂದಾವ. ಅದು ಡಬಲ್ ಇರ್ಲಿಕ್ಕಂದ್ರೆ ನಾವು ಊರೇ ಬಿಟ್ಟು ಹೋಗ್ತೀನಿ, ನನ್ನ ಆಸ್ತಿ ಬಿಟ್ಟು ಪ್ರೂಫ್ ಮಾಡ್ತೀನಿ. ಅವ ಯಾವ ಇಲ್ಲ ಅಂತ ನಾನು ಬಲ್ಲಿ ಕರ್ಕೊಂಬರ್ರಿ, ಒಯ್ದು ನಿಮ್ಗೆ ಮುಂದೆ ಕುಂದರ್ಸಿ ಮಾಡಿಸ್ಕೊಡ್ತೀನಿ. ಒಂದು ಸಹಿ ಇಲ್ಲ ಅಂತ ಡಿಸ್ಮಿಸ್ ಮಾಡ್ಯಾರಿ, ಒಂದು ಸಹಿ ಸುಪ್ರೀಂ ಕೋರ್ಟ್ ಬರೇ ಒಂದು ಸಹಿ ಇಲ್ಲ ಅಂತ. ಟೆಕ್ನಿಕ್ಯಾಲಿಟಿ ಮೇಲೆ ಡಿಸ್ಮಿಸಲ್ ಆಗಿದೆ, ನಾಟ್ ಆನ್ ಮೆರಿಟ್ಸ್. ಸರ್ ಹೈಕೋರ್ಟ್ ಡಿಸ್ಮಿಸಲ್ ಏನಾಗಿದೆ ಅಮೀದ್ ಮುಷ್ರಿಫ್ ಅವ್ರದ್ದು ಕೇಸ್ ಟೆಕ್ನಿಕಲ್ ಪಾಯಿಂಟ್ ಮೇಲೆ ಆಗಿದೆ, ಬಿಕಾಸ್ ಆಫ್ ನಾನ್ ಮೆನ್ಷನಿಂಗ್ ದ ಸಿಗ್ನೇಚರ್ ಆನ್ ದಿ ಅಫಿಡವಿಟ್. ಈಗ ಅದನ್ನ ದಟ್ ಕ್ವಶನ್ ವಾಸ್ ಚಾಲೆಂಜ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಕನ್ಸಿಡರ್ಡ್ ಅವರ್ ಅಬ್ಜೆಕ್ಷನ್ ಅಂಡ್ ಅಪೀಲ್ ಇಸ್ ಅಡ್ಮಿಟೆಡ್. ಲೆಟ್ ಅಸ್ ಸಿ ದ ವರ್ಡಿಕ್ಟ್ ಆಫ್ ಸುಪ್ರೀಂ ಕೋರ್ಟ್ ಆನ್ ಮೆರಿಟ್ಸ್. ಪಾರ್ಟಿ ಯಾರಿಗೆ ಆಗಿದ್ದಾರೆ? ಅವ್ರಿಗೆ ಚಿಂಚೋಳಿ MLA ತಿಳ್ಬೇಕಾಗ್ಯದ, ಬಿಜಾಪುರ MLA ಅಂತ ಹೇಳಕ್ ನಮಗೂ ಸ್ವಲ್ಪ ನಾಚಿಕೆ ಬರ್ತದೆ. ಯಾಕಂದ್ರೆ ಚಿಂಚೋಳಿ ಶಾಸಕದ ಹೆಸರು ಇಡ್ಬೇಕಾಗ್ಯದ. ಯಾಕಂದ್ರೆ ಅವ್ನಿಗೆ ಮತದಾರ ಓಟ್ ಹಾಕಿದ್ರು ಚಿಂಚೋಳಿದವರು, ಬಿಜಾಪುರದವ್ರು ಓಟ್ ಹಾಕಿಲ್ಲ ನಮಗೆ. ಚಿಂಚೋಳಿ ಶಾಸಕದ ಹೆಸರು ಇಲ್ಲ, ನಮಗ ಹಂಗ ಅನಿಸ್ತಾ ಇವ್ ಹೇಳ್ತೀವಿ ನಾವು. ನೆಕ್ಸ್ಟ್ ಪಾಯಿಂಟ್ ಕೇಳಿ. ಈಗ ಬೈದಿದ್ದಾರೆ ಇವರು ಮೊಹಮ್ಮದ್ ಪೈಗಂಬರ್ ಅವರು, ಇದರಲ್ಲಿ ಹುಟ್ಟಿದ್ದಾರೆ, ಠಾಕ್ರೆ ಅವ್ರ ಮನೆಯಾಗ ಹುಟ್ಟಾರ ಅನ್ನೋ ಮಾತು ಅಂದಿದ್ದಾರೆ. ಇದ್ರ ಮುಂದಿನ ಆಕ್ಷನ್ ನೀವು ಏನ್ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ? ಕಾನೂನು ಮಾಡ್ತೀವಿ, ಏನು ಬೇಕಾದ್ ಮಾಡ್ತೀವಿ. ಮೊಹಮ್ಮದ್ ಪೈಗಂಬರ್ ಸಲುವಾಗಿ ನಾವು ಜೀವ ಕೊಡ್ತೀವಿ. ನಾವು ಒಬ್ಬರೇ ಇಲ್ಲ, ಪೂರಾ ದೇಶ ಜೀವ ಕೊಡ್ತೈತಿ. ಮರ್ಯಾದಿಲಿಂದ ಚಂದಾಗಿ ಮಾತಾಡಿದ್ರೆ ಚಲೋ. ಮುಸಲ್ರಿಗೆ ಪಾಕಿಸ್ತಾನ ನಾವು ಹೋಗಿಲ್ಲ, ನಾವು ಇಲ್ಲೇ ಅದೀವಿ. 800 ವರ್ಷದಿಂದ ನಮ್ಮ ಮುತ್ಯಾಂದ ಆಸ್ತಿ ನಾವು ಬಿಜಾಪುರದ್ದು ತೋರಿಸ್ತೀವಿ. ಅವ ಬಿಜಾಪುರದಿದ್ರೆ ಹೇಳವ, ಉಳ್ಕಿ ಪಂಚಮಶಾಲಿ ಹಿಂದೂ ಮಂದಿ ಎಲ್ಲ ಹಿಂದೂ ಮಂದಿಗೆ ಯಾರು ಹೇಳವ? ಬಸವನಗೌಡ ಒಬ್ಬನೇ ಅವಂಗೆ ಹೇಳಿಕತ್ತೀವಿ ನಾವು. ಅವನದು ಆಸ್ತಿ 600 ವರ್ಷದಿಂದ ತೋರಿಸಿದ್ರೆ ನಾವು ಊರು ಬಿಟ್ಟು ಹೋಗ್ತೀನಿ. ಬಿಜಾಪುರ ಸಿಟಿದು ಇಲ್ಲಿಕಂದ್ರೆ ನಾ ತೋರಿಸ್ತೀನಿ ನಮ್ಮ ಆಸ್ತಿ. ಇಲ್ಲಿ ಇದ್ದಿದ್ದು ನಮ್ಮ ಮುತ್ಯಾಂದಿಂದ ನಾವು ಆಸ್ತಿ ತೋರಿಸ್ತೀವಿ. ಅವ ನಮ್ಮ ಪಾಕಿಸ್ತಾನ ಹೋಗ್ರಿ ಅಂತಾನ. ಪಾಕಿಸ್ತಾನ ಮಂದಿ ನಿನ್ನ ಅಪ್ಪಂದು ಊರು ಅದ, ಎಲ್ಲರಿಗೇನು ಕೊಂಡ ತಗೊಂಡು ಏನು ಊರ್ಗೆ ಸುಮ್ಮ ಬರೇ ರಾಜಕೀಯ ಮಾಡೋದು ಎಲೆಕ್ಷನ್ ಸಲುವಾಗಿ, ಜಾತಿ ಸಲುವಾಗಿ ಮಾಡಬೇಕು. ಅದು ಮುಂಜಾನೆಯಲ್ಲಿ ಸಂಜೆ ತನ ಮುಸಲ್ರಿಗೆ ಬೈದು ಎಲ್ಲರಿಗೂ ಬೈದು ನನಗೆ ಏನಾರೇ ತಿಳಿದಿ ಮುಸ್ಲಿಂ ಅನ್ನೋದು, ಬೈಯೋದು, ಎಲ್ಲ ಮಾಡೋದು, ಎಲ್ಲಿ ಬೇಕಾದಲ್ಲಿ ಜಾತಿ ಮಾಡೋದು. ಇದು ಬಿಟ್ಟು ಅಭಿವೃದ್ಧಿ ಮಾಡಿರಿ, ಅಭಿವೃದ್ಧಿ ಕೆಲಸ ಮಾಡಿರಿ. ನೀವು ಏನಾರ ಅಲ್ಲೇ ಮಾಡ್ಲೇನೋ ಉದ್ದೇಶದಿಂದ ಕಾಯ್ಲಿಕತ್ತಾರ? ಅವರು ಪಾರ್ಟಿಲಿಂದ ಹೊರಗೆ ಹಾಕ್ಯಾರ. ಈಗ ನಮ್ಮ ಹುಜೂರ್ ಮೊಹಮ್ಮದ್ ಸಲಾ ಬೈದ್ರೆ ಯಾರೂ ಬಿಡಂಗಿಲ್ಲ. ಅವ್ರಿಗೆ ಏನಾರೇ ಮಾಡಲಿ ಮತ್ತು ನಾ ಪಾರ್ಟಿಯಾಗ ಬರಲಿ ಅಂತ ಬೈಲಾಕತ್ತಾರ. ಇದು ಮತ್ತೊಮ್ಮೆ ಹೇಳಿಕತ್ತೀವಿ, ನಿಮ್ಮ ಮನೆ ತನ ನಾವು ಬರ್ತೀವಿ. ಇದರ ಮ್ಯಾಗ ನೀವು ನಮ್ಮ ಹುಜೂರ್ ಮೊಹಮ್ಮದ್ ಸಲಾ ಅವ್ರ ಹೆಸರು ತೆಗೆದ್ರೆ ಈಗ ಹೇಳಿಕತ್ತೀವಿ. ಯಾಕಂದ್ರೆ ಅವ್ರ ಸಲುವಾಗಿ ನಾವು ದೇಶನೂ ಬಿಟ್ಟು ಹೋಗ್ತೀವಿ. ಅಂಥವ್ರು ನಮ್ಮ ಹುಜೂರ್ ಮೊಹಮ್ಮದ್ ಸಲಾ ಎಲ್ಲ ದೇಶದೊಳಗದ. ಮೊಹಮ್ಮದ್ ಪೈಗಂಬರ್ ಅವರು ಬರೇ ಹೆಸರು ತಗೊಂಡ್ರೆ ನಾವು ತ್ಯಾಗ ಮಾಡ್ತೀವಿ. ಅಂಥವ್ರಿಗೆ ಹೇಳೋದು ಮಾಡೋದು ಮಾಡಿದ್ರೆ ಮತ್ತು ಹುಷಾರ್ಲಿಂದ ಮಾಡ್ರಿ. ಇದು 23-24 ತಾರೀಕು ಪೂರ್ವ ಮೀಟಿಂಗ್ ಮಾಡಿ 15 ತಾರೀಕಿತ್ತು ಅದು ಕ್ಯಾನ್ಸಲ್ ಮಾಡಿವಿ.
23, 24 ತಾರೀಕು ಮಾಡ್ತೀವಿ.